ಫ್ರೆಂಡ್ಸ್, ಹಲಸಿನ ಹಣ್ಣಿನ ಪಾಯಸಕ್ಕೆ ಏನೇನು ಬೇಕಂತ ನೋಡೋಣ. ತುಂಬ ಸಿಂಪಲ್, ತುಂಬ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಡ ನೋಡಿ. ಇದು ಹಲಸಿನ ಹಣ್ಣು ಹೆಚ್ಚಿದೆ, ಹಾಗೆಯೇ ಬೆಲ್ಲ. ಇದು ತುಂಬ ಸ್ವೀಟ್ ಇರೋದಕ್ಕೆ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಅಂತ ನೋಡ್ಕೊಳ್ಳಿ. ಹಾಗೆ ತೆಂಗಿನಕಾಯಿ, ಏಲಕ್ಕಿ, ಬೇಕಂದರೆ ಲವಂಗನೂ ಒಂದೆರಡು ಹಾಕೋಬೋದು, ಚೆನ್ನಾಗಿರುತ್ತೆ. ಇವಿಷ್ಟೇ ಬೇಕಾಗೋದು. ಹೆಂಗೆ ಮಾಡೋದು ನೋಡೋಣ. ಹಲಸಿನ ಹಣ್ಣಿನಾಗ ನೀರು ಸ್ವಲ್ಪ ಹಾಕಿಬಿಟ್ಟು ಬೇಯಿಸೋದು. ತುಂಬ ಈಸಿ, ತುಂಬ ಹೆಲ್ದಿ, ತುಂಬ ರುಚಿಕರ ಫ್ರೆಂಡ್ಸ್. ಇದನ್ನು ಮಾಡಿ ಹಲಸಿನ ಹಣ್ಣು ಸಿಕ್ಕಿದಾಗ ತುಂಬ ಒಂಥರ ಫ್ರಾಗ್ರೆನ್ಸ್ ಕೂಡ ತುಂಬ ಒಳ್ಳೆ ಪರಿಮಳದ್ದು ಪಾಯಸ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ನೋಡಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿ ಬೇಯಿಸೋದು. ಫಸ್ಟಿಗೆ ಬೇಯ್ತಾ ಇರುವಾಗಲೇ ಹಾಕೋಬಹುದು. ಹಲಸಿನ ಹಣ್ಣು ಬೇಗ ಬೇಯುತ್ತೆ. ಇದಕ್ಕೆ ಬೆಲ್ಲ ಹಾಕೋಣ ಇವಾಗ. ನೋಡಿ, ಹಲಸಿನ ಹಣ್ಣು ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀವಿ. ಅದಕ್ಕೇ ಬೆಲ್ಲ ಎಷ್ಟು ಬೇಕೋ ಅದು ನಿಮ್ಮ ಇಷ್ಟ. ಬೆಲ್ಲ ಸ್ವೀಟ್ ಹಾಕ್ಬೋದು. ಇಷ್ಟೇ ಇವಾಗ ಸದ್ಯಕ್ಕೆ. ಇನ್ನು ತೆಂಗಿನಕಾಯಿ ಬಿಟ್ಟು ಅದಕ್ಕೆ ಸೇರಿಸೋದು ಅಷ್ಟೇ ಇರೋದು. ನೋಡೋಣ, ಅದು ತೆಂಗಿನಕಾಯಿ ಮಿಕ್ಸಿ ಮಾಡ್ಕೊಬರೋಣ ಇವಾಗ. ನೋಡಿ, ತೆಂಗಿನಕಾಯಿ ಮಿಕ್ಸಿಗೆ. ಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಒಣ ಕಾಯಿ ಹಾಕಬಾರ್ದು ಪಾಯಸಕ್ಕೆ. ಸ್ವಲ್ಪ ಹಸಿಕಾಯಿನೇ ಚೆನ್ನಾಗಿರುತ್ತೆ, ಮೀಡಿಯಮ್ದು. ಇದಕ್ಕೆ ತೆಂಗಿನಕಾಯಿ, ಹಾಗೆಯೇ ಏಲಕ್ಕಿ, ಬೇಕಂದರೆ ಲವಂಗ ಹಾಕ್ಕೊಳ್ಬೋದು ನೀವು. ಇದು ಮಿಕ್ಸಿ ನುಣುಪಾಗಿ ಅಂದರೆ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಹಲಸಿನ ಹಣ್ಣು ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಇದು ಕೊಟ್ಟಿದೆ, ಕಲ್ಲರ್ ಬಂದಿದೆ. ಇದಕ್ಕೆ ಕಾಯಿ ನುಣುಪು ಮಾಡಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿದ್ರಾಯ್ತು. ಇದು ಇವಾಗ ಚೆನ್ನಾಗಿ ಕುದಿಸ್ಬೇಕು ವಾಪಸ್ಸು ಬೆಲ್ಲ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಸುವಾಸನೆ. ಹಲಸಿನ ಹಣ್ಣಿನ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಸಿ ಸ್ವಲ್ಪ ಈಗ ಡ್ರೈ ಫ್ರೂಟ್ಸ್ ಪಾಯಸಕ್ಕೆ ಗೋಡಂಬಿ ಹಾಗೂ ಆಲ್ಮಂಡ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಳ್ಳೆ ಟೆಕ್ಸ್ಚರ್ ಹೀಗೆ ಬರುತ್ತೆ. ಅದಕ್ಕೆ ತುಂಬ ದಪ್ಪ ದಪ್ಪ ಅನಿಸ್ಬಿಟ್ರೆ ಸ್ವಲ್ಪ ನೀರು ಹಾಕ್ಬೋದು. ಹಾಕಿಕೊಳ್ಳಿ, ಅದು ನಿಮ್ಮ ಹದ ಪಾಯಸ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಪುಷ್ಪ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವರು ಆಗಿ, ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ನೆಟ್ವರ್ಕ್ ಜೊತೆಗೆ. ಇವಾಗ ಕುದೀತಾ ಬಂದಂಗೆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು.